ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್. ಸೊ ಇವತ್ತು ಪೂರಿ ಜಗನ್ನಾಥ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾದಂತಹ ರಥೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗಿದ್ರೆ ನಮ್ಮ ಬೆಂಗಳೂರಲ್ಲೂ ಕೂಡ ಜಗನ್ನಾಥನ ದೇವಸ್ಥಾನವಿದೆ. ಅದು ಎಲ್ಲಿಯಪ್ಪ ಅಂತಂದ್ರೆ ಸರ್ಜಾಪುರ ರಸ್ತೆಯ ಅಗ್ರ ಜಾಗದಲ್ಲಿ ಬೃಹತ್ ಆದಂತಹ ಆಂಜನೇಯನ ಮೂರ್ತಿ ಇರುವಂತಹ ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಜಗನ್ನಾಥ ಸ್ವಾಮಿಯ ದೇವಾಲಯವಿದೆ. ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ನ ವತಿಯವರೇ ಈ ಒಂದು ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೂ ಕೂಡ ಇವತ್ತು ಬಹಳ ಅದ್ದೂರಿಯಾದಂತಹ ರಥೋತ್ಸವ ಕಾರ್ಯಕ್ರಮವಿತ್ತು. ಬೆಂಗಳೂರಿನ ಸುತ್ತಮುತ್ತಲಿನ ಜಗನ್ನಾಥ ಸ್ವಾಮಿಯ ಭಕ್ತಾದಿಗಳು ಸಾವಿರಾರು ಜನ ಇವತ್ತು ಅಗ್ರ ಜಾಗದಲ್ಲಿ ಬಂದು ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಬಹಳ ಅದ್ದೂರಿಯಾದಂತಹ ರಥಯಾತ್ರೆ ಕಾರ್ಯಕ್ರಮ ಇಂದು ಜರುಗಿತು. ಈ ಒಂದು ದೇವಸ್ಥಾನದಲ್ಲಿ ಶ್ರೀಕೃಷ್ಣನನ್ನ ಜಗನ್ನಾಥ ಎಂದೇ ಪೂಜೆ ಮಾಡಲಾಗುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಜಗನ್ನಾಥ ಸ್ವಾಮಿ, ಬಲಭದ್ರ ಹಾಗೆ ಸುಭದ್ರ ದೇವತೆಗಳ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಇವತ್ತಿಗೂ ಕೂಡ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಶ್ರೀಕೃಷ್ಣನ ಜೀವಂತ ಹೃದಯ ಇದೆ. ಇವತ್ತಿಗೂ ಕೂಡ ಶ್ರೀಕೃಷ್ಣನ ಹೃದಯ ಮಿಡಿಯುತ್ತೆ. ಹಾಗಾಗಿ ಅಷ್ಟು ಪವರ್ಫುಲ್ ಆದಂತಹ ದೇವಸ್ಥಾನ ಒಡಿಶಾ ಮಹಾರಾಷ್ಟ್ರದಲ್ಲಿರುವಂತಹ ಪೂರಿ ಜಗನ್ನಾಥ ದೇವಸ್ಥಾನ. ಅದರ ಒಂದು ಟ್ರಸ್ಟ್ನ ವತಿಯವರೇ ನಮ್ಮ ಅಗ್ರದಲ್ಲೂ ಕೂಡ ಅದೇ ಟ್ರಸ್ಟ್ನ ವತಿಯವರು ಇವತ್ತಿಗೂ ಕೂಡ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವಾಗಲೂ ಕೂಡ ವರ್ಷವೂ ಕೂಡ ಅದ್ದೂರಿಯಾದಂತಹ ರಥೋತ್ಸವ ಕಾರ್ಯಕ್ರಮ ಇಲ್ಲೂ ಕೂಡ ಜರುಗುತ್ತೆ. ಪೂರಿ ಜಗನ್ನಾಥ ಸ್ವಾಮಿ ದೇವಾಲಯದಲ್ಲಿ ಜರುಗೋ ಸಂದರ್ಭದಲ್ಲಿ ಇಲ್ಲೂ ಕೂಡ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಸಾವಿರಾರು ಜನ, ಬೆಂಗಳೂರಿನ ಸುತ್ತಮುತ್ತಲ ಸಾವಿರಾರು ಜನ ಬಂದು ಈ ಒಂದು ಜಾಗದಲ್ಲಿ ಸೇರ್ತಾರೆ. ನಮ್ಮ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಒಡಿಶಾ ಮಹಾರಾಷ್ಟ್ರದಲ್ಲಿರೋದ್ರಿಂದ ನಾವು ಇವತ್ತಿಗೂ ಕೂಡ ಆ ಜಾಗಕ್ಕೆ ಹೋಗಿ ನೋಡೋದು ಬಹಳ ಕಷ್ಟ. ಅಲ್ಲಂತೂ ಇಂಥ ಸಂದರ್ಭದಲ್ಲಿ ಲಕ್ಷ ಜನ ಬಂದು ಸೇರಿರ್ತಾರೆ. ಸೊ ನಾವು ನಮ್ಮ ಬೆಂಗಳೂರಲ್ಲೇ ಇದ್ಕೊಂಡು ಬೆಂಗಳೂರಲ್ಲೇ ಭಗವಂತನನ್ನ ದರ್ಶನವನ್ನ ಮಾಡ್ಕೊಳ್ಬಹುದು. ನೀವು ಕೂಡ ಈ ವರ್ಷ ಮುಂದಿನ ವರ್ಷ ಖಂಡಿತವಾಗ್ಲೂ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ದೇವಸ್ಥಾನ ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ ಆ್ಯಂಡ್ ಭಗವಂತ ಜಗನ್ನಾಥನ ದರ್ಶನವನ್ನು ನೀವು ಕೂಡ ಮಾಡ್ಕೊಳ್ಳಿ. ರಥೋತ್ಸವ ಎಳೆಯುವ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಸಾವಿರಾರು ಜನ ಸೇರಿದ್ರು. ಇನ್ನೂ ರಥ ಎಳೆಯುವ ಸಂದರ್ಭದಲ್ಲಿ ಲಕ್ಷಾಂತರ ಜನ ಈ ಒಂದು ಜಾಗದಲ್ಲಿ ಸೇರ್ತಾರೆ. ಮುಂದಿನ ವರ್ಷ ನೀವು ಕೂಡ ಈ ಒಂದು ದೇವಸ್ಥಾನದಲ್ಲಿ ಬಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಧನ್ಯವಾದಗಳು.